ವಂದೇ ಭಾರತ್ ಸ್ಲೀಪರ್ ಕೋಚ್ಗಾಗಿ ಕಾಯುವಿಕೆ ಈಗ ಕೊನೆಗೊಂಡಿದೆ. ನಮ್ಮ ಬಿಇಎಂಎಲ್ ಘಟಕದಿಂದ ತಯಾರಾದ ಕೋಚ್ಗಳು ಶೀಘ್ರದಲ್ಲಿ ಹಳಿಗಳಲ್ಲಿ ಪ್ರಯಾಣಿಸಲಿದೆ. ವಂದೇ ಭಾರತ್ ರೈಲಿಗೂ ಈ ಸ್ಲೀಪರ್ ಕೋಚ್ಗಳಿಗೂ ಇರುವ ವ್ಯತ್ಯಾಸವೇನು, ಇದರಲ್ಲಿ ಯಾವೆಲ್ಲ ಸೌಲಭ್ಯಗಳಿವೆ ಅಂತ ಮಾಹಿತಿ ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ಅತಿ ಅಗ್ಗದ ಪ್ರಯಾಣ ದರದಲ್ಲಿ ದೇಶವನ್ನೇ ಸುತ್ತಿಸುವ ಸಂಚಾರ ವಾಹನ ಅಂದ್ರೆ ಅದು ರೈಲು. ಯಾವುದೇ ಟ್ರಾಫಿಕ್ ಸಮಸ್ಯೆ ಇಲ್ಲದೆ ತಲುಪಬೇಕಾದ ಗಮ್ಯವನ್ನ ಮುಟ್ಟಿಸುತ್ತೆ. ಇದಕ್ಕಿಂತ ವೇಗವಾಗಿ ನೀವು ಸೇರಬೇಕಾದ ಸೂರು ತಲುಪುವಂತೆ ಮಾಡೋದೇ ವಂದೇ ಭಾರತ್ ರೈಲು. ಈಗಾಗಲೇ 2 ವರ್ಷದಿಂದ ಭಾರತದಲ್ಲಿ 50ಕ್ಕೂ ಅಧಿಕ ವಂದೇ ಭಾರತ್ ರೈಲುಗಳು 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಸಂಚರಿಸುತ್ತವೆ. ಹಗಲು ರೈಲುಗಳಲ್ಲಿ ಕುಳಿತುಕೊಂಡು ಹೋಗುವ ವ್ಯವಸ್ಥೆ ಮಾತ್ರ ಇದ್ದು, ಸ್ಲೀಪರ್ ರೈಲು ಓಡಿಸುವ ಯೋಜನೆಯನ್ನ ಹಾಕಿಕೊಳ್ಳಲಾಗಿತ್ತು. 1 ವರ್ಷದಿಂದ ಸ್ಲೀಪರ್ ರೈಲಿನ ಬೋಗಿಗಳ ತಯಾರಿ ಕೆಲಸ ಬೆಂಗಳೂರಿನಲ್ಲಿಯೇ ನಡೆದಿತ್ತು. ಕೋಚ್ನಲ್ಲಿ ಪ್ರಯಾಣಿಸಲು ಪ್ರವಾಸಿಗರು ಇಲ್ಲಿಯವರೆಗೂ ತುದಿಗಾಲಿನಿಂದ ಕಾಯ್ತಾ ಇದ್ರು. ಸದ್ಯ ಈ ಕಾಯುವಿಕೆಗೆ ತೆರೆ ಬಿದ್ದಿದೆ. ಹೌದು, ರಿಚ್ನೆಸ್ ಸೌಲಭ್ಯ ಹೊಂದಿರುವ ಸ್ಲೀಪರ್ ಕೋಚ್ಗಳನ್ನ ವರ್ಷಾಂತ್ಯ ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇದರ ಮೊದಲ ಸೆಟ್ ಅನ್ನ ಬಿಇಎಂಎಲ್ನಿಂದ ಸೆಪ್ಟೆಂಬರ್ 20ರಂದು ತರಲಾಗುವುದು. ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಮತ್ತು ಬಿಇಎಂಎಲ್ ಈ ವಿಭಿನ್ನ ಸ್ಲೀಪರ್ ಕೋಚ್ಗಳನ್ನ ತಯಾರಿಸುವ ಜವಾಬ್ದಾರಿ ಹೊತ್ತಿದೆ. ಈ ಬಗ್ಗೆ ಬಿಜೆಪಿ ಸಂಸದ ಪಿಸಿ ಮೋಹನ್ ಟ್ವೀಟ್ ಮಾಡಿದ್ದು, ವಂದೇ ಭಾರತ್ ಸ್ಲೀಪರ್ ಕೋಚ್ಗಳು ವರ್ಷಾಂತ್ಯಕ್ಕೆ ಡಿಸೆಂಬರ್ನಲ್ಲಿ ಪ್ರಯಾಣ ಬೆಳೆಸಲಿದೆ. ಇದರ ಮೊದಲ ಸೆಟ್ ಅನ್ನ ಬಿಇಎಂಎಲ್ನಿಂದ ಸೆಪ್ಟೆಂಬರ್ 20ರಂದು ತರಲಾಗುವುದು ಎಂದು ಪೋಸ್ಟ್ ಮಾಡಿದ್ದಾರೆ. ವಂದೇ ಭಾರತ್ ಸ್ಲೀಪರ್ ಕೋಚ್ ವಿಶೇಷತೆಗಳೇನು? ದೇಶದ ಅತ್ಯಂತ ವೇಗದ ರೈಲುಗಳಲ್ಲಿ ಒಂದಾಗಿರುವ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ವಂದೇ ಭಾರತ್ ಸ್ಲೀಪರ್ ಕೂಡ ಗಂಟೆಗೆ 160 ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯ ಹೊಂದಿರಲಿದೆ. ಹೆಚ್ಚಿನ ವೇಗದಲ್ಲಿ ಹೋಗೋದ್ರಿಂದ ಪ್ರಯಾಣಿಕರು ಆದಷ್ಟು ಬೇಗನೆ ನಿರ್ದಿಷ್ಟ ಗಮ್ಯ ಸ್ಥಾನವನ್ನ ತಲುಪುವುದಕ್ಕೆ ನೆರವಾಗಲಿದ್ದು, ಸಮಯಾವಕಾಶವು ಉಳಿತಾಯವಾಗುತ್ತದೆ. ವಿನ್ಯಾಸದ ವಿಚಾರಕ್ಕೆ ಬರುವುದಾದ್ರೆ, ಹೊರಭಾಗವು ಹೆಚ್ಚು ಕಮ್ಮಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೀತಿಯಲ್ಲಿ ಇರಲಿದೆ ಎನ್ನಲಾಗಿದೆ. ನೂತನ ವಂದೇ ಭಾರತ್ ಸ್ಲೀಪರ್ ರೈಲು ಒಟ್ಟು 16 ಕೋಚ್ಗಳನ್ನ ಒಳಗೊಂಡಿರಲಿದೆ. ಅದರಲ್ಲಿ 11 ಎಸಿ, 3 ಟೈರ್ ಕೋಚ್ಗಳು, 4 ಎಸಿ, 2 ಟೈರ್ ಕೋಚ್ಗಳು ಮತ್ತು 1 ಎಸಿ ಮೊದಲ ದರ್ಜೆಯ ಕೋಚ್ ಇರಲಿದೆ. ಎಲ್ಲವೂ ಸೇರಿ 823 ಬರ್ತ್ಗಳನ್ನ ಪಡೆದಿರುವ ನಿರೀಕ್ಷೆಯೂ ಇದ್ದು, ರೈಲು ಸಿಬ್ಬಂದಿಗೂ ಮೀಸಲಾದ ವಿಶೇಷ ಬರ್ತ್ಗಳನ್ನ ಪಡೆದಿರಲಿದೆ ಎಂದು ಹೇಳಲಾಗಿದೆ. ಈ ರೈಲಿನಲ್ಲಿ ಪ್ರಯಾಣಿಕರಿಗೆ ಅತ್ಯಾಧುನಿಕ ಸೌಲಭ್ಯವನ್ನ ಕಲ್ಪಿಸಲಾಗುವುದು ಎಂದು ತಿಳಿದು ಬಂದಿದೆ. ಪ್ರಮುಖವಾಗಿ ಪ್ಯಾಂಟ್ರಿ ವ್ಯವಸ್ಥೆ ಇರಲಿದ್ದು, ಹೊರಭಾಗದಲ್ಲಿ ಸ್ವಯಂ ಚಾಲಿತ ಬಾಗಿಲು, ವಾಸನೆ ಮುಕ್ತ ಶೌಚಾಲಯವನ್ನ ಹೊಂದಿರಲಿದೆ. ಜೊತೆಗೆ ಜನಸಾಮಾನ್ಯರು ನಿದ್ರಿಸುತ್ತಾ ದೂರದ ಊರುಗಳಿಗೆ ಹೋಗಲು ಆರಾಮದಾಯಕ ಆಸನ, ಶಬ್ದ ನಿರೋಧಕ ವ್ಯವಸ್ಥೆಯನ್ನ ಹೊಂದಿರುವ ಸಾಧ್ಯತೆ ಇದೆ. ಮಧುರೈ ಬೆಂಗಳೂರು ವಂದೇ ಭಾರತ್ ರೈಲು ಸಂಚಾರ. ಬೆಂಗಳೂರು ಮಧುರೈ ವಂದೇ ಭಾರತ್ ಚಾಲನೆ ನೀಡಲಾಗಿದೆ. ಈ ರೈಲು ಮೀರತ್, ಲಕ್ನೌ, ಮಧುರೈ, ಬೆಂಗಳೂರು ಮತ್ತು ಚೆನ್ನೈ ನಾಗರಕೋಯಿಲ್ ನಡುವೆ ಈ ರೈಲುಗಳು ಸಂಚಾರ ಮಾಡಲಿವೆ. ಮಧುರೈ ಬೆಂಗಳೂರು ವಂದೇ ಭಾರತ್ ರೈಲು ಸುಮಾರು 1 ಗಂಟೆ 30 ನಿಮಿಷಗಳ ಪ್ರಯಾಣದ ಸಮಯ ಉಳಿತಾಯ ಮಾಡುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.